ಮಹಾಕುಂಭಮೇಳ ನಡೀತಾ ಇದೆ. ಸಮಾಜದಲ್ಲಿ ಅನೇಕ ರೀತಿಯ ಪ್ರಶ್ನೆಗಳು, ವೈಯಕ್ತಿಕವಾಗಿ ಪ್ರಶ್ನೆಗಳು, ಅದೆಲ್ಲವುಗಳಿಗೆ ತಮ್ಮಿಂದ ಉತ್ತರ ತೆಗೆದುಕೊಳ್ಬೇಕು ಅಂತ ಬಂದಂಥ ಅದು ನಡೀತಾ ಇರುವಂಥ ಒಂದು ಅತಿ ದೊಡ್ಡ ಚರ್ಚೆ ಏನು ಅಂದರೆ, ಒಂದು ಪರಿಶುದ್ಧ ಅವೈದಿಕ ಆಚರಣೆಯನ್ನು ವೈದಿಕರು ತಮ್ಮ ಕೈಗೆ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ ಮಹಾಕುಂಭಮೇಳ. ಅದು ಹೇಗೆ ಅವೈದಿಕ ಆಚರಣೆ ಇದು? ಅದಕ್ಕೆ ಉತ್ತರ ಏನು? ಸಮರ್ಥನೆ ಏನು? ಎಲ್ಲಿದೆ ದಾಖಲೆ? ಶಿವನ ಮಾರ್ಗದಲ್ಲಿ ನಡೆಯುವಂಥವರು ಶೈವೈಟ್ಗಳು ಆರಂಭಿಸಿದಂಥ ಒಂದು ಕುಂಭಮೇಳ, ಅದನ್ನು ವಿಷ್ಣು ಮಾರ್ಗಿಗಳ ಒಂದು ಶಿವನ ಮಾರ್ಗ ವಿಷ್ಣು ಮಾರ್ಗ ಅಂತ ಎರಡಿಲ್ಲ. ಶಿವ, ವಿಷ್ಣು, ದೇವಿ ಈ ಮೂವರು ಕೂಡ ಒಂದೇ ಸತ್ಯದ ಪ್ರಧಾನ ಮೂರು ಮುಖಗಳು. ನಾನು ಪ್ರಧಾನ ಅಂತ ಹೇಳಿದೆ. ಎಷ್ಟು ಮುಖಗಳಿದೆ ಹಾಗಾದರೆ? ಅದನ್ನು ನೀವು ಕೇಳಿದ್ರೆ ನಿಮಗೆ ಎಷ್ಟು ಮುಖಗಳು ಬೇಕು ಅಷ್ಟು ಮುಖಗಳಿವೆ. ಏಕೆಂದರೆ ಶಿವ ಆಗಲಿ, ವಿಷ್ಣು ಆಗಲಿ, ದೇವಿ ಆಗಲಿ ಅನಂತ. ಅನಂತವನ್ನು ನಾವು ಖಾಲಿ ಮಾಡೋಕ್ಕಾಗಲ್ಲ. ಓ ಇದಮಿತ್ತಂ ಅಂತ ಹೇಳೋಕ್ಕಾಗಲ್ಲ. ಅನಂತದ ಲಕ್ಷಣವೇ ಅದು. ಅದೇ ಜಗತ್ತಿನ ಮೂಲ ವಸ್ತು. ಪ್ರಪಂಚ ಬಂದಿರೋದೇ ಆ ಅನಂತ ವಸ್ತುವಿನಿಂದ. ಹಾಗಾದರೆ ಎಷ್ಟು ಮುಖ? ಅದು ಹೀಗಿದೆ, ಅದು ಹೇಗಿದೆ ಅಂತ ನೀನು ಹೇಳಲಾರೆ. ಆದ್ದರಿಂದಲೇ ವೇದಾಂತದಲ್ಲಿ ಅನಂತ ಅಥವಾ ಬ್ರಹ್ಮನನ್ನು ಬ್ರಹ್ಮ ಹೀಗಿದ್ದಾನೆ ಅಂತ ಹೇಳಲ್ಲ, ಅವನು ಹೇಗಿಲ್ಲ ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ಉಳಿದಿದ್ದೆಲ್ಲವೂ ನೇತಿ ನ ಇತಿ, ಹೀಗಿಲ್ಲ ಅವನು. ಹಾಗಾದರೆ ಹೇಗಿದ್ದಾನೆ ಹೇಳೋಕ್ಕಾಗಲ್ಲ, ಅದು ಅನುಭವಿಸಬೇಕು. ಅವಾಂಗ್ಮನಸ ಗೋಚರಂ, ವಾಕು ಮನಸ್ಸುಗಳಿಗೆ ಅಗೋಚರ. ಶಾಂತ ವಸ್ತು ಅನಂತ ವಸ್ತುವನ್ನು ಹಿಡಿಯಲಾರದು. ಮನಸ್ಸು ಶಾಂತ ವಸ್ತು, ಬ್ರಹ್ಮ ಅನಂತ ವಸ್ತು. ಆದ್ದರಿಂದ ಶಾಂತ ವಸ್ತುವನ್ನು ಮಾತ್ರವೇ ಹಿಡಿಯಬಲ್ಲ ಮನಸ್ಸು ಪರಬ್ರಹ್ಮ ಅಥವಾ ಬ್ರಹ್ಮನನ್ನು ಕುರಿತು ಹೇಳುವಾಗ ಅದಲ್ಲ 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 ಅಂತ ಹೇಳಬೇಕೇ ಹೊರತು ಅದು ಹಾಗೆ ಅಂತ ಹೇಳಲಾರದು. ನೇತಿ 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 ಅಂದರೆ ನ ಇತಿ, ಇತಿ ಅಂದರೆ ಹೀಗೆ, ನ ಅಲ್ಲ, ಹೀಗಲ್ಲ, ಹೀಗಲ್ಲ. ಹಾಗಾದರೆ ಈ ಅನಂತ ವಸ್ತುವಿಗೆ ಎಷ್ಟು ಮುಖಗಳು, ಯಾರ್ಯಾರಿಗೆ ಯಾವ ಮುಖ ಬೇಕು ಆ ಮುಖವನ್ನು, ಅದು ಆ ಸೀಕರ್ ಏನಿದ್ದಾನೆ, ಸಾಧಕ ಏನಿದ್ದಾನೆ, ನಿನ್ನನ್ನು ತಿಳ್ಕೊಳ್ಬೇಕು ಪರಮಾತ್ಮ, ನೀನು ಹೇಗಿದೆಯಾ ತೋರಿಸ್ಕೊಡು ನನಗೆ ಅಂತ ಹೃತ್ಪೂರ್ವಕವಾಗಿ ಭಕ್ತಿಯಿಂದ ಯಾರು ಕೇಳ್ಕೊಳ್ತಾ ಇದ್ದಾನೆ ಅವನಿಗೆ ಕೇಳ್ತಾನೆ ಬ್ರಹ್ಮ, ನಿನಗೆ ಹೇಗೆ ನಾನು ಬಂದರೆ ಇಷ್ಟ ಆಗುತ್ತೆ, ನನಗೆ ಹೀಗೆ ಬೇಕು, ನೋಡು ನಾನು ಹೇಗಿದ್ದೀನಿ, ತಕ್ಷಣ ಅಲ್ಲಿ ಬರ್ತಾನೆ, ಆ ರೂಪದಲ್ಲಿ ಬರ್ತಾನೆ. ಧ್ರುವನಿಗೆ ನಾರಾಯಣ ಪ್ರತ್ಯಕ್ಷ ಆದ. ಧ್ರುವ ಹಾಗೇ ನೋಡ್ತಾ ಇದ್ದಾನೆ ಅವನನ್ನು. ಇಷ್ಟು ದಿನ ತಪಸ್ಸು ಮಾಡಿದ್ದಾನೆ, ಹಂಬಲಿಸಿದ್ದಾನೆ, ನಾರಾಯಣ ಬಂದಿದ್ದಾನೆ. ಏನಾದರೂ ಮುಖದಲ್ಲಿ ಒಂದು ಖುಷಿ, ನಾರಾಯಣ ಕೃಪೆ ಮಾಡಿದೆಯಲ್ಲ ಅಂತ ಒಂದು ಭಾವನೆಯ ವ್ಯಕ್ತತೆ ಏನಾದರೂ ಬೇಕಲ್ಲ. ಹಾಗೇ ನೋಡ್ತಾ ಇದ್ದಾನೆ. ಕೇಳ್ದ, ಮಗು ಯಾಕೆ ಹಾಗೇ ನೋಡ್ತಾ ಇದೆಯಾ? ಆವಾಗ ಮಗು ಅಲ್ಲ ಅವನು, ಪುಟ್ಟ ಹುಡುಗ. ಧ್ರುವ ಹೇಳ್ತಾನೆ, ಇಷ್ಟು ಗಾಳಿ ಬೀಸ್ತಾ ಇದೆ, ನಿನ್ನ ಕರ್ಣಕುಂಡಲ ಯಾಕೆ ಅಲಗಾಡ್ತಾ ಇಲ್ಲ? ಆವಾಗ ನಾರಾಯಣ ಹೇಳ್ತಾನೆ, ನೀನು ಆಸೆ ಪಟ್ಟರೆ ಅದನ್ನು ಅಲಗಾಡಿಸ್ತೀನಿ. ಅದರ ಅರ್ಥ ಏನು? ನಿನಗೆ ಬೇಕಾದ ರೀತಿಯಲ್ಲಿ ನಾನಿರ್ತೀನಿ. ಸೊ ವಿಗ್ರಹಾರಾಧನೆಯ ರಹಸ್ಯ ಅದರಂಥ ಸೈಂಟಿಫಿಕ್ ಯಾವುದೂ ಇಲ್ಲ. ಸನಾತನ ಧರ್ಮದಷ್ಟು ಸೈಂಟಿಫಿಕ್ಕು. ನಾನು ಎಜುಕೇಷನ್ ಮಿನಿಸ್ಟರ್ ಆದರೆ SSLC ಆದಮೇಲೆ ಆಮೇಲೆ 5 ವರ್ಷ ನಾನು ಎಲ್ಲರಿಗೂ ಟೀಚ್ ಮಾಡೋ ಸಬ್ಜೆಕ್ಟು ಸನಾತನ ಧರ್ಮ. SSLCವರೆಗೆ ಎಲ್ಲ ಓದ್ಕೊಳ್ಳಿ, ಹಿಸ್ಟ್ರಿ ಓದ್ಕೊಳ್ಳಿ, ಫಿಸಿಕ್ಸ್ ಓದ್ಕೊಳ್ಳಿ, ಮ್ಯಾಥಮೆಟಿಕ್ಸ್ ಓದ್ಕೊಳ್ಳಿ, ಇಂಗ್ಲೀಷು ಕನ್ನಡ ಓದ್ಕೊಳ್ಳಿ. ಆಮೇಲೆ ನೀವು ತಿಳ್ಕೊಳ್ಬೇಕಾದ್ದೇನು? ಸತ್ಯವನ್ನು ತಿಳಿಯುವ ಹಂಬಲ, ಸತ್ಯಾಕಾಂಕ್ಷಿ, ಸತ್ಯನಿಷ್ಠ, ಸತ್ಯಾಕಾಂಕ್ಷಿ. ಆ ಸತ್ಯಾಕಾಂಕ್ಷಿಯಾದ ವ್ಯಕ್ತಿಗೆ ಅವನು ಯಾವ ಕಾಲಕ್ಕೂ ಅವನಿಗೆ ಸಹಾಯಕ್ಕೆ ಬರುವುದೇ, ಅವನ ನೆರವಿಗೆ ಬರುವುದೇ ಏಕಮೇವ ಮಾರ್ಗ. ಯಾವುದು ಆ ಮಾರ್ಗ ಅಂತ ಕಂಡು ಹಿಡಿದು ಆ ಮಾರ್ಗಕ್ಕೆ ಸನಾತನ ಧರ್ಮ ಅಂತ ಹೆಸರಿಟ್ಟಿದ್ದು. ಮೊದಲೇ ಸನಾತನ ಧರ್ಮ ಕಂಡು ಹಿಡಿದುಬಿಟ್ಟು ಸತ್ಯಕ್ಕೆ ಇದು ಏಕಮೇವ ಮಾರ್ಗ ಅಂತ ಹೇಳಿದ್ದಲ್ಲ. ಆ ಮಾರ್ಗವನ್ನು ಕಂಡು ಹಿಡಿದವ್ರು ಯಾಕೆ 1 ದಿನವ 2 ದಿನವ ಆ ಶೋಧನೆ, ಆ ರಿಸರ್ಚ್ ವರ್ಕ್ ನಡೆದಿದ್ದು 1 ದಿನವ 2 ದಿನವ? ಸಾವಿರಾರು ವರ್ಷ. ಒಬ್ಬರ ವಿವೇಕಾನಂದರು ಇಂಥ ವಿಷಯಗಳಿಗೆಲ್ಲ ಫೈನಲ್ ಅಥಾರಿಟಿನೇ ವಿವೇಕಾನಂದರು. ಇದು ಸನಾತನ ಧರ್ಮದಲ್ಲಿ ಬರೋ ಸಬ್ಜೆಕ್ಟೇ ಜೀವ ಮತ್ತು ಜಗತ್ತು, ಈಶ್ವರ ಅಂತ ಬರುತ್ತೆ.
ಆ ಈಶ್ವರ ಅನ್ನುವಂಥದ್ದು ಇವೆರಡರ ಅತ್ಯಂತ ಸೂಕ್ಷ್ಮ ರೂಪ. ಅದರಿಂದಲೇ ಇದು ಬಂದಿರೋದು. ಜೀವ ಜಗತ್ತು ಎರಡೇ ಸಬ್ಜೆಕ್ಟ್ ಅಂದ್ಕೊಂಡ್ರೆ ಅದನ್ನೇ ಪ್ರವೃತ್ತಿ ನಿವೃತ್ತಿ, ಕ್ಷೇತ್ರ ಕ್ಷೇತ್ರಜ್ಞ, ಆಬ್ಜೆಕ್ಟ್ ಆ್ಯಂಡ್ ಸಬ್ಜೆಕ್ಟ್, ಹೀಗೆ ಮುಂದಿನ ದಿನಗಳು ಎಲ್ಲ ಎಲಾಬ್ರೇಟ್ ಮಾಡ್ಕೊಂಡು ಬಂದವು. ಸೊ ಮನುಷ್ಯನನ್ನು ಜಗತ್ತನ್ನು ಅಧ್ಯಯನ ಮಾಡೋದಕ್ಕೆ ದಿ ಬೆಸ್ಟ್ ಆ್ಯಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ಡ್ ಟು ಫಾರೆಸ್ಟ್ took themselves to the study of man, leaving aside all other pursuits. ಬೇರೆಲ್ಲ ಬಿಸಾಕಿ ಈ ಕೆಲಸಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡ್ರು. ಆ್ಯಂಡ್ ದಿ ಸ್ಟಡಿ ವಾಸ್ ಕ್ಯಾರಿಡ್ ಆನ್ ಫಾರ್ 50 ಲಾಂಗ್ ಸೆಂಚುರೀಸ್. 50 ಶತಮಾನಗಳ ಕಾಲ ಸ್ಟಡಿ ಮಾಡಿದರು. ಆ 50 ಶತಮಾನಗಳ ಕಾಲದ ಸ್ಟಡಿ ಅಧ್ಯಯನದ ಫಲವಾಗಿ ಏನು ಹುಟ್ಟಿತು ಅದು ವೇದ. ಅಲ್ಲ, ನಾವು ಕುಂಭಮೇಳ ಅಂತ ಅನ್ಕೊಂಡಿದ್ದು, ಬಟ್ ನೀವು ಮಾತುಗಳಿಂದ ಇದು ಕುಂಭಮೇಳದ ಹಿನ್ನೆಲೆ. ತಪ್ಪು. ನಾನು ಹಿಂದಿನ ಸಲ ನಿಮ್ಮಲ್ಲಿ ಇಂಟರ್ವ್ಯೂ ಕೊಡೋ ಹೇಳಿದೆ, ಗೊತ್ತಿಲ್ಲದವರ ರಾಜ್ಯಭಾರ ಇವತ್ತು. ಏನೂ ಗೊತ್ತಿಲ್ಲದೆ ಇರೋರು, ABCD ಅಲ್ಲ, ಗೊತ್ತಿಲ್ಲದೆ ಇರೋರು ಕೂಗಾಡ್ತಾರೆ. ಅದು ಯಾಕೆ ಕೂಗಾಡ್ತಾರೆ? ನನಗೇನಾದರೂ ಗೊತ್ತಿಲ್ಲ ಅಂದರೆ ನಾನು ಗೌರವದಿಂದ ಸುಮ್ಮನೆ ಇರಬೇಕು, ಏನೂ ಹೇಳೋಕೆ ಹೋಗಬಾರ್ದು. ಯಾರೂ ಸರ್ವಜ್ಞರಾಗೋದಕ್ಕೆ ಸಾಧ್ಯವಿಲ್ಲ. ನನ್ನ ಸಬ್ಜೆಕ್ಟ್ ಏನೋ ಇದೆ. ಈಗ ನಾನು ನೀವು ಎಕನಾಮಿಕ್ಸ್ ಬಗ್ಗೆನೋ ಮೆಡಿಕಲ್ ಸೈನ್ಸ್ ಬಗ್ಗೆನೋ ಕೇಳಿದ್ರೆ ನಾನೇ ಹೇಳ್ತೀನಿ ಐ ಆಮ್ ಸಾರಿ, ಐ ನೋ ನಥಿಂಗ್ ಅಂತೀನಿ. ಹಾಗೆ ಗೊತ್ತಿಲ್ಲ ಇರೋದು. ಇದು ಆಧ್ಯಾತ್ಮಿಕವಾದ ಸಬ್ಜೆಕ್ಟು, ಧರ್ಮದ ಸಬ್ಜೆಕ್ಟು. ಇದರ ಯಾರೋ ಒಬ್ಬರು ಅವ್ರ ಹಿನ್ನೆಲೆ ನೋಡಿ, ಇದರ ಬಗ್ಗೆ ಮಾತಾಡಿದವರು ಶೈವರಿಂದ ವೈಷ್ಣವರು ಹೈಜಾಕ್ ಮಾಡಿದರು. ಶಿವಾಯ ವಿಷ್ಣು ರೂಪಾಯ, ಶಿವರೂಪಾಯ ವಿಷ್ಣವೇ, ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣೋಶ್ಚ ಹೃದಯಗಂ ಶಿವ, ಯಥಾ ಶಿವಮಯಂ ವಿಷ್ಣು ಏವಂ ವಿಷ್ಣುಮಯ ಶಿವ, ಯಥಾಂತರಂ ನ ಪಶ್ಯಾಮಿ ತಥಾ ಮೇ ಸ್ವಸ್ತಿರಾಯುಷಿ. ಅರ್ಥ ಏನಿದು? ಶಿವನ ರೂಪ ವಿಷ್ಣು, ಹೊರಗಡೆ ವಿಷ್ಣು, ಒಳಗಡೆ ಇರೋದು ಶಿವ. ಇವನು ಹೊರಗಡೆ ಶಿವ, ಒಳಗಡೆ ಇರೋದು ವಿಷ್ಣು. ಅವನ ಮನಸ್ಸೆಲ್ಲ ವಿಷ್ಣುವಿನ ಕಡೆಗೆ, ವಿಷ್ಣು ಮನಸ್ಸೆಲ್ಲ ಶಿವನ ಕಡೆಗೆ. ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಶಿವದ್ವೇಷಿಯಾದವನು ಎಂದಿಗೂ ನನ್ನ ಕೃಪೆ ಪಡೆದುಕೊಳ್ಳಾರ. ಅದಕ್ಕೋಸ್ಕರವೇ ದಕ್ಷನಿಗೆ ನಾರಾಯಣ ನಿನ್ನನ್ನು ಸದಾಕಾಲ ಕಾಪಾಡ್ತೀನಿ ಅಂತ ವರ ಕೊಟ್ಟಿದ್ದ. ದಕ್ಷ ಬ್ರಹ್ಮನಿಗೆ ನಾರಾಯಣ ವಿಷ್ಣು ಸದಾಕಾಲ ನಿನ್ನ ನಾನು ಕಾಪಾಡ್ತೀನಪ್ಪ, ನನ್ನ ಪರಮ ಭಕ್ತ ನೀನು. ಆದರೆ ಇವನಿಗೆ ಶಿವದ್ವೇಷ ಇರೋದು ಅಷ್ಟು ಎದ್ದು ಕಾಣ್ತಿರ್ಲಿಲ್ಲ. ದಕ್ಷನಿಗೆ ಶಿವದ್ವೇಷ ಎದ್ದು ಕಾಣ್ತಿರ್ಲಿಲ್ಲ. ದಾಕ್ಷಾಯಣಿ ಮದುವೆ ಆದ ಮೇಲೂ ಆ ಸುತ್ತಮುತ್ತ, ಆ ಪ್ರಸಂಗದ ಸುತ್ತಮುತ್ತ ಇವನ ಶಿವದ್ವೇಷ ಎದ್ದು ಕಾಣೋದಕ್ಕೆ ಹೊರಟಿತು. ಸರಿ, ಕಥೆ ಎಲ್ಲ ಗೊತ್ತಿದೆ. ವೀರಭದ್ರ ಬಂದ ದಕ್ಷನನ್ನು ಚಿಂದಿ ಮಾಡುವ ಒಂದು ಕತ್ತರಿಸಿಬಿಡಬೇಕು ಅಂತ ತೊಗೊಂಡು ಬಂದ ಆಯುಧವನ್ನು ಇವನು ದಕ್ಷ ವಿಷ್ಣುವಿಗೆ ಕೇಳಿದೆ, ನನಗೇನು ಅಭಯ ಕೊಟ್ಟಿದೀಯಾ, ಕಾಪಾಡಲ್ಲ ಅಂದ ವಿಷ್ಣು. ನಿನ್ನನ್ನು ಕಾಪಾಡಲ್ಲ, ನೀನು ಶಿವದ್ವೇಷಿ. ನಿನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲಾದರೂ ಶಿವದ್ವೇಷ ಹೋಗುತ್ತೆ ಅಂದ್ಕೊಂಡಿದ್ದೆ, ನೀನು ಬಿಡಲಿಲ್ಲ ಅದನ್ನು, ನಿನ್ನನ್ನು ಕಾಪಾಡಲ್ಲ ನಾನು. ಶಿವದ್ವೇಷಿಯನ್ನು ನಾನು ಕಾಪಾಡಲ್ಲ. ಯಾವುದು ಶೈವ ಪಂಥ, ಯಾವುದು ವೈಷ್ಣವ ಪಂಥ. ಅರ್ಧಂಬರ್ಧ ಗೊತ್ತಿರೋರು, ಏನೂ ಗೊತ್ತಿಲ್ಲದೆ ಇರೋರು ಹೊಡಿತಾ ಇರ್ತಾರೆ ನೋಡಿ, ರೈಲು ಬಿಡ್ತಾ ಇರ್ತಾರೆ ನೋಡಿ. ಒಬ್ಬ ತುಂಬ ಹಿರಿಯ ರಾಜಕಾರಣಿಯ ಮಾತು ಸ್ವಾಮೀಜಿ. ರಾಜಕಾರಣಿ ಯಾರು, ಅವ್ರ ವಿಷಯ ಬಿಟ್ಟುಬಿಡೋಣ, ಅವ್ರು ಹೇಳಿದ ಮಾತನ್ನು ಅಷ್ಟೇ ತೆಗೆದುಕೊಳ್ಳೋಣ. ಕುಂಭಮೇಳದಲ್ಲಿ ಹೋಗಿ ಮುಳುಗಿ ಹಾಕಿದ್ರೆ ಏನು ಹೊಟ್ಟೆ ತುಂಬುತ್ತಾ, ನಿರುದ್ಯೋಗ ಹೋಗುತ್ತಾ? ಸ್ವಾತಂತ್ರ್ಯ, ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ ಹೊಟ್ಟೆ ತುಂಬಿದೆಯಾ? ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಹೊಟ್ಟೆ ತುಂಬಿದೆಯಾ? ನಿರುದ್ಯೋಗ ಹೋಗಿದೆಯಾ? ಇವರೇ ಹೇಳ್ತಿದ್ದಾರೆ ಹೊಟ್ಟೆ ತುಂಬುತ್ತಾ ಅಂತ. ಹಾಗಾದ್ರೆ ದಟ್ ಮೀನ್ಸ್ ಹೊಟ್ಟೆ ತುಂಬದಿರೋರು ಬಹಳ ಜನ ಇದ್ದಾರೆ ಅಂತ ಅರ್ಥ. ಹೌದು. ರಾಮರಾಜ್ಯ ಮಾಡಿಬಿಡ್ತೀವಿ. ಎಲ್ಲಾಯ್ತು ನಿಮ್ಮ ರಾಮರಾಜ್ಯ? ಯಾವ ರಾಮ ಅವನು? NT ರಾಮರಾವ? ಸ್ವಾತಂತ್ರ್ಯ ಬಂದರೆ ಹೊಟ್ಟೆ ತುಂಬುತ್ತಾ? ಎಲೆಕ್ಷನ್ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ? ವಿಧಾನಸೌಧ ಕಟ್ಟಿ ಒಳಗಡೆ ಕೂತ್ಕೊಂಡ್ರೆ ಹೊಟ್ಟೆ ತುಂಬಿದೆಯಾ? ಕೆಲವರು ತುಂಬಿದೆ ಅಂತ. ಆಫ್ಕೋರ್ಸ್ ಇದು ಹೊಟ್ಟೆ ತುಂಬಿದೆ. 3 ಲಕ್ಷ ಕೋಟಿ ಟರ್ನ್ ಓವರ್ ಆಗಿದೆ ಈ ಕೇವಲ ಕುಂಭಮೇಳದಿಂದ. 50 ದಿನದಲ್ಲಿ 3 ಲಕ್ಷ ಕೋಟಿ ಟರ್ನ್ ಓವರ್ ಆಗುವಂತಹ ಒಂದು ಅದ್ಭುತವಾದ ಯಾವುದಾದ್ರೂ ಆರ್ಥಿಕ ವ್ಯವಸ್ಥೆ ಈ 75 ವರ್ಷಗಳಲ್ಲಿ ಸ್ವತಂತ್ರ ಭಾರತ ಎಲ್ಲಾದರೂ ಮಾಡಿದೆಯಾ? ಅದು ಬಿಡಿ, ಅಲ್ಲಿ ನೀವು ನಮಗೆ ಇಂಡಿಯನ್ಸ್ಗೆ ಅಡ್ಮಿನಿಸ್ಟ್ರೇಷನ್ ಬರಲ್ಲ. ಆ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದ 47ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಕೊಡೋ ಕಾಲಕ್ಕೆ ಕ್ಲಿಮೆಂಟ್ ಅಟ್ಲಿ ಪ್ರೈಮ್ ಮಿನಿಸ್ಟರ್, ಇಂಡಿಯನ್ ಇಂಡಿಪೆಂಡೆಂಟ್ ಆ್ಯಕ್ಟ್
ಅದನ್ನು ಇದು ಮಾಡಬೇಕು ಅಂತ ಹೋಗೋ ಕಾಲದಲ್ಲಿ ಚರ್ಚಿಲ್ ಅಪೋಸಿಷನ್ ಲೀಡರು ಏನು ಹೇಳಿದ್ದ, ದಿ ಪವರ್ ಈಸ್ ಗೋಯಿಂಗ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ರಾಸ್ಕಲ್ಸ್ ಅಂಡ್ ರೋಗ್ಸ್. ಇಂಡಿಯನ್ಸ್ ಕೆನಾಟ್ ರೂಲ್ ದೆಮ್ಸೆಲ್ವ್ಸ್. ದೇ ಆರ್ ಮೆನ್ ಆಫ್ ಸ್ಟ್ರಾ, ಹುಲ್ಲುಕಡ್ಡಿ ಅಂಥ ಜನ. ದೇ ಡೋಂಟ್ ಸ್ಪೇರ್ ಈವನ್ ಏರ್ ಫ್ರಮ್ ಗೆಟಿಂಗ್ ಟ್ಯಾಕ್ಸ್ಡ್. ದೇ ವಿಲ್ ಫೈಟ್ ಅಮಾಂಗ್ ದೆಮ್ಸೆಲ್ವ್ಸ್ ಫಾರ್ ದಿ ಸೇಕ್ ಆಫ್ ಪವರ್ ಆ್ಯಂಡ್ ಇಂಡಿಯಾ ವಿಲ್ ಬಿ ಲಾಸ್ಟ್ ಇನ್ ಪವರ್ ಸ್ಕ್ವಾಬಲ್ಸ್. ತಾತ್ಪರ್ಯ ಏನು, ಅಡ್ಮಿನಿಸ್ಟ್ರೇಷನ್ನ ಗಂಧಗಾಳಿ ಗೊತ್ತಿಲ್ಲ ಇವ್ರಿಗೆ ಅಂತ. ನಾನು ಹೋಗಿದ್ದೆ ಕುಂಭಕ್ಕೆ. ನಾನು ಹೋದ ದಿನ ಬಹುಶಃ ಒಂದು 3-4-5 ಕೋಟಿ ಜನ ಇದ್ದರು. ಏನು ಅಡ್ಮಿನಿಸ್ಟ್ರೇಷನ್ ಅದು? ಎಷ್ಟು ಜನ IAS ಆಫೀಸರ್ಸ್ ಇದ್ದರು ಅಲ್ಲಿ, ಎಷ್ಟು ಜನ IPS ಆಫೀಸರ್ಸ್ ಇದ್ದರು. ಏನಾದರೂ ಒಂದು ದೊಂಬಿ, ಒಂದು ಗಲಾಟೆ, ಒಂದು ಜಗಳ, ಮತ್ತು ಎಷ್ಟು ಪೊಲೀಸವ್ನು ಮಾತನಾಡಿಸಿ ಅವರು ಮಗಳ ಮನೆಗೆ ಬೀಗರು ಬಂದರೆ ಮಾತಾಡ್ತಾರಲ್ಲ, ಅಷ್ಟು ಗೌರವದಿಂದ ಇದರ್ ಜಾಯಿ ಉದರ್ ದೇಖೋ ಉದರ್ ಪೂಚೋ. ಅದು ಏನು ಟ್ರೈನಿಂಗ್ ಕೊಟ್ಟರು ಯೋಗಿ ಆದಿತ್ಯನಾಥ್ ಪುಣ್ಯಾತ್ಮನ ನಮಸ್ಕಾರ. ಆ 40 ಕೋಟಿ ಜನ ಇಷ್ಟು ಡಿಸಿಪ್ಲಿನ್ಡ್ ಸೋಲ್ಜರ್ಸ್. ಇಲ್ಲಿ ಬಹಳಷ್ಟು ಪಾಠಗಳಿದೆ ಈ ಮಹಾಕುಂಭದಿಂದ. ಯಾವಾಗ ಒಬ್ಬ ನಿಸ್ವಾರ್ಥಿ ತ್ಯಾಗಿ ಆಡಳಿತದ ಚುಕ್ಕಾಣಿ ಹಿಡಿತಾನೆ, ದೇಶ ಬಗ್ಗುತ್ತೆ ಅವನ ಮುಂದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳೇನು ಹೇಳಿದರು, ಒಂದು ಹೊತ್ತು ಉಪವಾಸ ಮಾಡಿ ವಾರದಲ್ಲಿ, ಇಡೀ ದೇಶ ಕೇಳ್ತು. ಯಾಕೆ? ಶಾಸ್ತ್ರಿಗಳಂಥ ವ್ಯಕ್ತಿಗಳಾಗಿದ್ದರು. ಗಾಂಧೀಜಿಯವರು ಅಷ್ಟೇ, ಒಂದು ಕರೆ ಕೊಟ್ಟರು, ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತ್ನಿಂದ ಅಸ್ಸಾಂ, ಸಾಷ್ಟಾಂಗ ಪ್ರಣಾಮ ಮಾಡೋರು. ಮತ್ತು ಅವರ ರಾಜಕೀಯ ಸಿದ್ಧಾಂತ, ಅವರ ನಿಲುವುಗಳು ಅದು ನಾನು ತಗೊಳ್ಳಲ್ಲ. ಹಿಂಗೆ ಯೋಚನೆ ಮಾಡಕ್ಕೆ ಬರಬೇಕಾಗಿದೆ ನಮ್ಮಲ್ಲಿ ಅಂತ. ನಾವು ವ್ಯಕ್ತಿಯನ್ನು ಸಾರಾಸಗಟಾಗಿ ಪ್ರೀತಿಸಬೇಕು, ಸಾರಾಸಗಟಾಗಿ ದ್ವೇಷಿಸಬೇಕು ಅನ್ನೋ ಲೆವೆಲ್. ನಮ್ಮ ಶತ್ರುವಿನಲ್ಲಿರೋ ಒಳ್ಳೆಯ ಗುಣವನ್ನು ನಾವು ಪ್ರೀತಿಸಬೇಕು. ಬಿದ್ದಿದ್ದಾನೆ ರಾವಣ, ಇನ್ನು ಕೆಲವು ಕ್ಷಣಕ್ಕೆ ಪ್ರಾಣ ಹೋಗುತ್ತೆ. ಲಕ್ಷ್ಮಣ, ರಾವಣ ಮಹಾವಿದ್ವಾಂಸ, ಹೋಗಿ ಅವನ ಹತ್ರ ಉಪದೇಶ ಕೇಳು, ಬುದ್ಧಿವಾದ ಹೇಳಿಸ್ಕೊ. ಆವಾಗ ಹೋಗಿ ಲಕ್ಷ್ಮಣ ಕೈ ಜೋಡಿಸ್ಕೊಂಡು, ನಮ್ಮ ಅಣ್ಣ ಹೇಳ್ತಾನೆ, ಬಹಳ ದೊಡ್ಡ ಪಂಡಿತರಂತೆ ನೀವು, ಏನಾದರೂ ಉಪದೇಶ ಮಾಡಿ. ಕೈ ಜೋಡಿಸ್ಕೊಂಡು ಕೇಳ್ತಾನೆ, ನಾನು ಇದು 2 ನಿಮಿಷ ಬದುಕ್ತೀನಪ್ಪ, ಇವಾಗೇನು ಉಪದೇಶ ಮಾಡಲಿ. ಆದರೆ ಒಂದು ಜೀವನದಲ್ಲಿ ಕಲಿತೆ, ತಪ್ಪು ಮಾಡುವುದಕ್ಕೆ ನಾನು ಟೈಮ್ ವೇಸ್ಟ್ ಮಾಡದೆ, ಪೋಸ್ಟ್ಪೋನ್ ಮಾಡದೆ ನುಗ್ಗುತ್ತಿದ್ದೆ. ಒಳ್ಳೆಯದು ಮಾಡೋದಕ್ಕೆ 10 ಸಲ ಯೋಚನೆ ಮಾಡ್ತಿದ್ದೆ. ನೀನು ಅದನ್ನು ಮಾಡಬೇಡ ಜೀವನದಲ್ಲಿ. ರಾಮ ಗುರುತಿಸದ ಅದನ್ನು. ಇದು ನಮ್ಮ ದೇಶ. ಹೇಳಿದ್ನಲ್ಲ, SSLC ಆದಮೇಲೆ ನಾನು ಯಾಕೆ ಸನಾತನ ಸಂಸ್ಕೃತಿಯನ್ನು ಕಲಿಸ್ತೇನೆ, ಇದೆಲ್ಲ ಬರೋದಲ್ಲೇ. ಇವೆಲ್ಲ ಸನಾತನ ಸಂಸ್ಕೃತಿ. ಶತ್ರುವಿನಲ್ಲಿರುವ ದುಷ್ಟತನವನ್ನು ದ್ವೇಷ ಮಾಡು, ಅವನನ್ನೇ ದ್ವೇಷ ಮಾಡಬೇಡ. ವಸಿಷ್ಠ ತನ್ನ ಹೆಂಡತಿ ಅರುಂಧತಿ ಕರೆದು, ಅರುಂಧತಿ, ವಿಶ್ವಾಮಿತ್ರ ತಪಸ್ಸಿ ಕುಳಿತಿದ್ದಾನೆ, ಪಾಪ ಅವನಿಗೆ ಯಾರು ಊಟ ಕೊಡ್ತಾರೆ, ನೀನು ಅಡುಗೆ ಮಾಡಿಕೊಂಡು ಪ್ರತಿನಿತ್ಯ ಅವನಿಗೆ ಊಟ ಕೊಡು. ಅರುಂಧತಿ ಹೇಳ್ತಾಳೆ, ಯಾವ ಬಾಯಿಂದ ಹೇಳ್ತೀರಿ ನೀವು ಈ ಮಾತನ್ನು? ನನ್ನ 100 ಮಕ್ಕಳನ್ನು ಕೊಂದವನು ಅವನು. ನೀವು ಮರೆತು ಹೋಗಿರಬಹುದು, ಹೆತ್ತ ಒಡಲು ನಾನು ಮರಿತೀನ? ಆವಾಗ ವಸಿಷ್ಠ ಹೇಳ್ತಾನೆ, ನೆನ್ಪಿಟ್ಕೋ, ದುಷ್ಟನ ದೌರ್ಜನ್ಯವನ್ನು ನಾವು ದ್ವೇಷಿಸಬೇಕು, ಆದರೆ ಅವನು ತಿದ್ಕೋಬೇಕು ಅಂತ ಹೊರಟ್ರೆ ಅವನಿಗೆ ನಾವು ಸಹಾಯ ಮಾಡಬೇಕು. ನಾನು ಇನ್ನೊಬ್ಬರಿಗೆ ಮಾಡಿದ ಉಪಕಾರ ಮರ್ತು ಹೋಗ್ಬಿಡ್ಬೇಕು, ಇನ್ನೊಬ್ಬರು ನನಗೆ ಮಾಡಿದ ಅಪಕಾರವನ್ನು ನಾವು ಮರ್ತು ಹೋಗ್ಬಿಡ್ಬೇಕು. ಬಹುಶಃ ಅವರು ಹಿರಿಯರು